ನಾವು ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಬಂದಿದ್ದೀರಿ. ನಿಮ್ಗೆಲ್ಲ ತಿಳಿದಿರುವಂತೆ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಒನ್ ಆಫ್ ದ ಓಲ್ಡೆಸ್ಟ್ ಹಾಸ್ಪಿಟಲ್, ಕ್ಯಾನ್ಸರ್ ಹಾಸ್ಪಿಟಲ್. ಆಲ್ಮೋಸ್ಟ್ ಸುಮಾರು 30 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದೀರಿ. ಇಟ್ಸ್ 100 ಬೆಡೆಡ್ ಹಾಸ್ಪಿಟಲ್, ಪ್ಯೂರ್ಲಿ ಡೆಡಿಕೇಟೆಡ್ ಟು ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ಮೈಸೂರು ಅಲ್ದಿರ ಮಂಡ್ಯ, ಹಾಸನ್, ಚಾಮರಾಜನಗರ್, ಮಡಿಕೇರಿ ಸುತ್ತಮುತ್ತ ಜಿಲ್ಲೆಗೆ ನಾವು ಸೇವೆ ಸಲ್ಲಿಸ್ತಾ ಇದೀರಿ. ಈ ದಿನ ಮುಖ್ಯ ಉದ್ದೇಶ ಏನಂದ್ರೆ, ಆಕ್ಚುಲಿ ಮೈಸೂರಲ್ಲಿ ಪ್ರಪ್ರಥಮ ಬಾರಿಗೆ ಎಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಗ್ಲಿ ಯಾವುದೇ ಆಗ್ಲಿ ಫಸ್ಟ್ ತರೋದೇ ತಂದಿರೋದು ಖ್ಯಾತಿ ನಮ್ಮಲ್ಲಿದೆ. ಅಂದ್ರೆ ಫಸ್ಟ್ ಪೆಟ್ ಸ್ಕ್ಯಾನ್ ಆಗ್ಲಿ, ಅಡ್ವಾನ್ಸ್ಡ್ ರೇಡಿಯೇಷನ್ ಮಿಷಿನ್ ಆಗ್ಲಿ, ಈಗ ನಮ್ಮಲ್ಲಿ ಅಡ್ವಾನ್ಸ್ ರೋಬೋಟಿಕ್ ಸರ್ಜರಿ ತಂತ್ರಜ್ಞಾನ ತಂದಿರಿ. ಅಂದ್ರೆ ಈಗ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತೆ ಮಂಗಳೂರು ಬಿಟ್ರೆ ಇನ್ನೆಲ್ಲೂ ಇರಲಿಲ್ಲ. ಈಗ ನಮ್ಮ ಪ್ರಪ್ರಥಮ ಬಾರಿಗೆ ನಮ್ಮ ಮೈಸೂರಲ್ಲಿ ತಂದಿರಿ. ಸುಮಾರು 1.5-2 ತಿಂಗಳಾಯ್ತು. ಸೊ ಸಕ್ಸಸ್ಫುಲ್ ಆಗಿ ಆಲ್ಮೋಸ್ಟ್ 20 ಕೇಸಸ್ ಮಾಡಿರಿ ರೋಬೋಟಿಕ್ ಸರ್ಜರಿ ಮುಖಾಂತರ. ಸೊ ಈ ಸೇವೆಯನ್ನ ಪ್ರತಿ ಜಿಲ್ಲೆಗೂ, ಸುತ್ತಮುತ್ತ ಜಿಲ್ಲೆಗೆ ಇದೆಲ್ಲ ತಲುಪಬೇಕಂತ ನಾವು ವಿನಂತಿ ಮಾಡಿಕೊಂಡು ಈ ಇಲ್ಲಿ ಸೇರಿದ್ದೀರಿ. ಈ ರೋಬೋಟಿಕ್ ಸರ್ಜರಿ ಅನ್ನೋ ತಂತ್ರಜ್ಞಾನ ಈಗ ನ್ಯೂ ಫಾರ್ಮ್ ಆಫ್ ಟೆಕ್ನಾಲಜಿ ಅದು. ಅಂದ್ರೆ ಈಗ ಇನಿಷಿಯಲಿ ನಾವು ಯಾವುದೇ ಆಗ್ಲಿ ಸರ್ಜರಿ ಆಗ್ಲಿ, ಸಾಮಾನ್ಯ ಜನ, ಕಾಮನ್ ಮ್ಯಾನ್ ಯಾವ ತರ ಯೋಚನೆ ಮಾಡ್ತಾರೆ ಅಂದ್ರೆ, ಹೊಟ್ಟೆ ಅಥವಾ ಎದೆ ಭಾಗ ಆದ್ರೆ ಕಟ್ ಮಾಡಿ ಓಪನ್ ಮಾಡಿ ನಮ್ದು ಟ್ಯೂಮರ್ ಗಡ್ಡೆ ಆಗ್ಲಿ ಅಥವಾ ಏನ ರಿಪೇರ್ ಮಾಡೋದಾದ್ರೆ ಮಾಡ್ತೀವಿ. ಅದು ಆಲ್ಮೋಸ್ಟ್ 20-30 ಇಯರ್ಸ್ ಮುಂಚೆ ಈ ತರ ಇತ್ತು. ಆಮೇಲೆ ಲ್ಯಾಪ್ರೋಸ್ಕೋಪಿ ಅಂತ ಬಂತು. ಲ್ಯಾಪ್ರೋಸ್ಕೋಪಿ ಅಂದ್ರೆ ಸ್ಮಾಲ್ ಹೋಲ್ಸ್ ಮಾಡಿ, ಲ್ಯಾಪ್ರೋಸ್ಕೋಪಿ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಕಡ್ಡಿ ತರ. ಸೊ ಅದು ಹಾಕಿ ಸರ್ಜರಿ ಮಾಡ್ತಾ ಇದ್ರು. ಅದು ಹೊಸ ತಂತ್ರಜ್ಞಾನ ಬಂತು. ಈಗ ಅದರದಿಂದ ಅಡ್ವಾನ್ಸ್ ಆಗಿರೋ ರೋಬೋಟಿಕ್ ಸರ್ಜರಿ ಅಂದ್ರೆ, ಈಗ ಒಂದು ಸರ್ಜನ್ ನಮ್ ಕೈ ಯಾವ ತರ ಮೂವ್ಮೆಂಟ್ ಆಗುತ್ತೋ ಆ ರೋಬೋಟಿಕ್ ಆರ್ಮ್ಸ್ ಅಂತ ಇರತ್ತೆ. ಆ ಆರ್ಮ್ಸ್ ನಮ್ಮ ತರಾನೇ ಅದೇ ಮೂವ್ ಆಗತ್ತೆ. ಸೊ ನಾನು ಹೇಗೆ ಮೂವ್ ಮಾಡ್ತೀನೋ ಅದೇ ತರ ಮೂವ್ ಮಾಡತ್ತೆ. ಒಂದು ಅಡ್ವಾಂಟೇಜ್ ಏನಂದ್ರೆ, ಅದು 10-20 ಟೈಮ್ಸ್ ಮ್ಯಾಗ್ನಿಫೈ ಆಗತ್ತೆ. ನಮಗೆ ಕಣ್ಣು ಕಾಣ್ದಿರೋ ಸ್ಟ್ರಕ್ಚರ್ಸ್ ಆಗ್ಲಿ, ನಮ್ಮ ದೇಹದಲ್ಲಿರೋ ನರ, ಸ್ಮಾಲ್ ರಕ್ತನಾಳಗಳು, ಸೊ ನಮಗೆ ಕಣ್ಣಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟ್ಯೂಮರ್ ಯಾವುದು, ನಾರ್ಮಲ್ ಟಿಶ್ಯೂ ಯಾವುದು, ಅಥವಾ ಕೆಟ್ಟೋಗಿರೋ ಆರ್ಗನ್ ಯಾವುದು, ನಾರ್ಮಲ್ ಆರ್ಗನ್ ಯಾವುದು ಕ್ಲೀನ್ ಆಗಿ ಕಾಣಿಸಿದ್ರೆ ನಮ್ಗೆ ತೆಗಿಯೋದ್ರಲ್ಲಾಗ್ಲಿ ಸರ್ಜರಿ ಮಾಡೋದ್ರಲ್ಲಾಗ್ಲಿ ತುಂಬಾ ಸುಲಭ ಆಗುತ್ತೆ. ಆಮೇಲೆ ಒಂದು ರೋಬೋಟಿಕ್ ಆರ್ಮ್ಸ್ ಇರುತ್ತೆ, 4 ಆರ್ಮ್ಸ್ ಇರುತ್ತೆ. ಅದಕ್ಕೆ 4 ಕೈ ಇರುತ್ತೆ. ಆ 4 ಕೈನು ನಾವು ಕಂಟ್ರೋಲ್ ಮಾಡೋದು. ಈಗ ಕಾರ್ ಹೇಗೆ ಓಡಿಸ್ತೀವಿ ನಾವು, ಒಂದ್ ಕೈಯಲ್ಲಿ ಗೇರ್, ಒಂದ್ ಕೈಯಲ್ಲಿ ಸ್ಟೀರಿಂಗು, ಕಾಲಲ್ಲಿ ಆಕ್ಸಿಲೇಟರ್. ಅದೇ ರೀತಿ ನಮ್ಮ ಪ್ರತಿಯೊಂದು ಸರ್ಜರಿ ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ನಾವು ಹೇಗೆ ಕಮಾಂಡ್ ಕೊಡ್ತಿರೋ ರೋಬೋಟ್ ನಾವು ಹೇಳ್ದಂಗೆ ಕೇಳತ್ತೆ. ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂದ್ರೆ, ನಾವು ಕಟ್ ಮಾಡ್ದಿರೋ ಸರ್ಜರಿ ಮಾಡ್ಬೋದು. ಅಂದ್ರೆ ಹೋಲ್ಸ್ ಮಾಡಿ, ಲ್ಯಾಪ್ರೋಸ್ಕೋಪಿಯಲ್ಲಿ ಹೇಗೆ ಹೋಲ್ಸ್ ಮಾಡ್ತಿರೋ ಅದೇ ರೀತಿ ಹೋಲ್ಸ್ ಮಾಡಿ ರೋಬೋಟಿಕ್ ಆರ್ಮ್ಸ್ ಇನ್ಸರ್ಟ್ ಮಾಡಿ ಒಳಗೆ ಸರ್ಜರಿ ಮಾಡ್ತೀರಿ. ಆಮೇಲೆ ಸರ್ಜರಿ ಪ್ರಿಸಿಷನ್ ಇರುತ್ತೆ. ಈಗ ನಮ್ ಕೈ 1 ಗಂಟೆ ಅಥವಾ 2 ಗಂಟೆ ಸರ್ಜರಿ ಆದ್ಮೇಲೆ ಸ್ವಲ್ಪ ಕೈ ಅದರಬಹುದು, ಸುಸ್ತಾಗ್ಬೋದು. ಸೊ ನಾವು ಹ್ಯೂಮನ್ ಬೀಯಿಂಗ್ಸ್, ಸೊ ಆಸ್ ದ ಡೇ ಪ್ರೋಗ್ರೆಸ್ ಅಂದ್ರೆ ಸುಸ್ತಾಗೋ ಚಾನ್ಸಸ್ ಇರುತ್ತೆ, ಟ್ರೆಮರ್ಸ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಈ ರೋಬೋಟ್ ಮೆಷಿನ್ ಅಲ್ಲಿ ಟ್ರೆಮರ್ಸ್ ಅನ್ನೋ ಚಾನ್ಸೇ ಇಲ್ಲ. 24 ಅವರ್ಸ್ ರನ್ ಮಾಡಿದ್ರು ಅದೇ ಪ್ರಿಸಿಷನ್ ಅಲ್ಲಿ ಕಟ್ ಮಾಡುತ್ತೆ, ಅದೇ ಪ್ರಿಸಿಷನ್ ಅಲ್ಲಿ ಡಿಸೆಕ್ಟ್ ಮಾಡುತ್ತೆ. ನಮ್ಮಲ್ಲಿ ಕ್ಯಾನ್ಸರ್ ರೋಗಿಗಳನ್ನ ಪತ್ತೆ ಮಾಡುವಂತದ್ದು ಮತ್ತೆ ಅದಕ್ಕೆ ಸರಿಯಾಗಿ ಸೂಕ್ತ ಚಿಕಿತ್ಸೆ ನೀಡುವಂತಹ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನಿತ್ತು ಅದನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿತ್ತು. ಈಗ ಒಂದು ದಶಕದಲ್ಲಿ ನೋಡೋದಾದ್ರೆ ನಾವು ಕ್ಯಾನ್ಸರ್ ರೋಗವನ್ನ ನೋಡುವಂತ ರೀತಿ ಬದಲಾಗಿದೆ, ಮತ್ತೆ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಗಳನ್ನ ನೀಡುವಂತಹ ರೀತಿ ಕೂಡ ಬದಲಾಗಿದೆ. ಈಗ ಮೊದಲೆಲ್ಲ ಏನಾಗ್ತಾ ಇತ್ತು, ಈ ಮೈಸೂರಂತ ಸಿಟಿಗಳಲ್ಲಿ ಅಥವಾ ಟೈರ್ 2 ಸಿಟಿ ಅಂತ ಏನ್ ಕರಿತೀವಿ, ಅಲ್ಲೆಲ್ಲ ರೋಗಗಳನ್ನ ಪತ್ತೆ ಮಾಡಿದ್ಮೇಲೆ ಎಲ್ಲರೂ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, ಇಲ್ಲ ಮೆಟ್ರೋಗಳಿಗೆ ಹೋಗ್ಬೇಕಾಗಿತ್ತು ಚಿಕಿತ್ಸೆ ಮಾಡ್ಕೊಳ್ಳೋದಕ್ಕೆ. ಅದನ್ನ ಈಗ 35 ಇಯರ್ಸ್ ಇಂದ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಏನ್ ಮಾಡ್ತಾ ಇದೆ, ಇಲ್ಲಿ ಮೈಸೂರು ಮತ್ತೆ ಮೈಸೂರಿನ ಸುತ್ತಮುತ್ತ ಇರುವಂತಹ ಎಲ್ಲ ಜಾಗಗಳಲ್ಲಿ ಈ ಕ್ಯಾನ್ಸರ್ ರೋಗಿಗಳನ್ನ ಎಷ್ಟು ಬೇಗ ಪತ್ತೆ ಮಾಡಬಹುದು, ಮತ್ತೆ ಪತ್ತೆ ಮಾಡೋದ್ರಲ್ಲಿ ಎಷ್ಟು ಸೂಕ್ತವಾಗಿ ಈ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಅಂತ ಏನ್ ಕರಿತೀವಿ, ಈಗ ಜಗತ್ತಿನ ಎಲ್ಲ ಭಾಗದಲ್ಲೂ ಆಗುವಂತಹ ಸ್ಟ್ಯಾಂಡರ್ಡ್ ಆಫ್ ಕೇರ್ ಅಂತ ಇದೆ ಕ್ಯಾನ್ಸರ್ ರೋಗಕ್ಕೆ. ಆ ಸ್ಟ್ಯಾಂಡರ್ಡ್ ಆಫ್ ಕೇರ್ ಅನ್ನ ಮೈಸೂರಿನ ಭಾಗದಲ್ಲಿ ಮತ್ತೆ ಮೈಸೂರಿನ ಸುತ್ತಮುತ್ತ ಭಾಗದಲ್ಲಿ ಹೆಂಗೆ ನಾವು ಅಳವಡಿಸಬಹುದು ಅನ್ನೋದ್ರ ಬಗ್ಗೆ ನಾವು 35 ವರ್ಷದಿಂದ ಕೆಲಸ ಮಾಡ್ತಾನೆ ಬಂದಿದ್ದೀವಿ. ಈಗ ದ ನ್ಯೂ ಟೆಕ್ನಾಲಜಿ ಏನಪ್ಪಾ ಅಂತಂದ್ರೆ, ಈಗ ಇವತ್ತಿನ ಮಟ್ಟಿಗೆ ನಾವು ಮಾತಾಡೋದಾದ್ರೆ ಡಾಕ್ಟರ್ ವಿಜಯ್ ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟಿದ್ದಾರೆ ನಿಮ್ಗೆ. ರೊಬೋಟಿಕ್ ಸರ್ಜರಿಯನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ರೊಬೋಟಿಕ್ ಸರ್ಜರಿ ಇಂಟ್ರೊಡ್ಯೂಸ್ ಆಗಿ 2 ತಿಂಗಳಾಗಿದೆ. 2 ತಿಂಗಳಲ್ಲಿ ಸಕ್ಸಸ್ಫುಲಿ 20 ಪೇಷಂಟ್ಸ್ ನಾವು ಟ್ರೀಟ್ ಮಾಡಿದ್ವಿ.
ವ್ಯತ್ಯಾಸನೂ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ನೀವು ಸುತ್ತಮುತ್ತ ತುಂಬಾ ಜನರನ್ನ ನೋಡಿರ್ತೀವಿ ಕ್ಯಾನ್ಸರ್ ರೋಗಕ್ಕೆ ಬಾಧಿತರಾದವ್ರನ್ನ ಅಥವಾ ಕ್ಯಾನ್ಸರ್ ನಿಂದ ಗುಣಮುಖರಾಗಿ ಜೀವನ ಮಾಡ್ತಾ ಇರೋರ್ನ. ಈಗ ಇಲ್ಲಿಂದ ಆಚೆಗೆ ನಾವು WHO ಹೇಳೋ ಪ್ರಕಾರ ಮುಂದಿನ 1 ದಶಕದಲ್ಲಿ ಸರಿಸುಮಾರು 12ರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಕಾಣಿಸ್ಕೊಳ್ಳುವಂತ ಎಲ್ಲ ಸಾಧ್ಯತೆಗಳಿದೆ. ಅನ್ಕೊಂಡ್ರೆ ಅದನ್ನ ಹೆಂಗೆ ಗುಣಪಡಿಸಬಹುದು ಅನ್ನೋದು ಒಂದ್ ಕಡೆ ಆದ್ರೆ, ಇಲ್ಲ ಸ್ಟೇಜ್ 4 ಆಗಿದೆ, ಅದನ್ನ ಹೆಂಗೆ ಕಂಟ್ರೋಲ್ ಇಟ್ಕೊಂಡು ನಾನು ಮುಂದೆ ಹೋಗ್ಬೋದು, ಜೀವನ ನಡೆಸಬಹುದು ಅನ್ನೋದು ಆ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ಅದರಲ್ಲಿ ರೊಬೋಟಿಕ್ ಸರ್ಜರಿ ತುಂಬಾ ಮೇಜರ್ ಪಾಲ್ ತಗೊಳುತ್ತೆ. ಪ್ರಾಬ್ಲಿ ನಾವು ಆವಾಗಲೇ ಹೇಳ್ದಂಗೆ ಕ್ಯಾನ್ಸರ್ ಅನ್ನ ಗುಣಪಡಿಸೋದಲ್ಲದೆ ಆ ರೋಗಿಗಳನ್ನ ಮತ್ತೆ ಮೇನ್ ಸ್ಟ್ರೀಮ್ಗೆ, ಸಮಾಜದ ಮೂಲ ಪಥಕ್ಕೆ ತಗೊಂಡೋಗಿ ಬಿಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ತರದ ಎಲ್ಲ ಕ್ವಾಲಿಟಿ ಆಫ್ ಲೈಫ್ ಅಂತ ಕರಿತೀವಿ, ಪ್ರಾಬ್ಲಿ ಸರ್ಜರಿ ಆದ್ಮೇಲೆ ಆ ರಿಕವರಿ ಫೇಸ್ ಆಗಿರ್ಬೋದು, ಸರ್ಜರಿಯಿಂದ ಎಷ್ಟು ಬೇಗ ವಾಪಸ್ ಅವರು ತಮ್ಮ ಜೀವನ ಶೈಲಿಗೆ ವಾಪಸ್ ಹೋಗ್ತಾರೆ ಅನ್ನೋದು, ಈ ಎಲ್ಲದನ್ನ ನೋಡಿದ್ರೆ ಪ್ರಾಬ್ಲಿ ರೊಬೋಟಿಕ್ ಸರ್ಜರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಸ್ಪಿಟಲ್ ತಾರಾ ಡಯಾಗ್ನೋಸ್ಟಿಕ್ ಒಟ್ಟಿಗೆ ಸೇರ್ಬಿಟ್ಟು ರೆಗ್ಯುಲರ್ ಆಗಿ ಪ್ರತಿ ವಾರ OPD ಗಳನ್ನ ಮಾಡ್ತಾ ಇದೀವಿ. ಸೊ ನಮ್ಮ ಎಲ್ಲ ಸೂಪರ್ ಸ್ಪೆಷಾಲಿಸ್ಟ್ ಡಾಕ್ಟರ್ಗಳು ಕೂಡ ಒಂದು ಪರ್ಟಿಕ್ಯುಲರ್ ಡೇ ಅಲ್ಲಿ, ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ತಾರಾ ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಅವೈಲೇಬಲ್ ಇರ್ತಾರೆ. ಸೊ ಇದನ್ನು ಕೂಡ ಮಂಡ್ಯದ ಸುತ್ತಮುತ್ತಲಿನ ಜನತೆ ಉಪಯೋಗ ಮಾಡ್ಕೋಬಹುದು ಅಂತ ನಾನು ಹೇಳ್ತೀನಿ.